ನಟಿ ರಣ್ಯಾ ವಿರುದ್ಧವಾಗಿ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ಏನಾಗಿತ್ತೋ ರಣ್ಯಾ ರಾವ್ ಅರೆಸ್ಟ್ ನಂತರದ ಫೋಟೋ ಲಭ್ಯವಾಗಿದೆ. ಇಲ್ಲಿ ಏರ್ಪೋರ್ಟ್ನಲ್ಲಿ ನಟಿ ರಣ್ಯಾ ಸಿಕ್ಕಿಬಿದ್ದಿದ್ದರು. ಇಲ್ಲಿ ಬಳಿಕ DRI ಅಧಿಕಾರಿಗಳು ಅರೆಸ್ಟ್ ಮಾಡಿದ್ರಲ್ಲಿ DRI ಅಧಿಕಾರಿಗಳು ಅರೆಸ್ಟ್ ಮಾಡ್ತಾರೆ ಅಂತ ಒಂದು ಮಾಹಿತಿ ಸಿಕ್ಕಿತ್ತು ಅವರಿಗೆ ಅಂತ ಹೇಳಿ ರಣ್ಯಾ ಅರೆಸ್ಟ್ ನಂತರದ ಫೋಟೋ TV5ಗೆ ಸಿಕ್ಕಿದೆ. ಇಲ್ಲಿ ಎಲ್ರಿಗೂ ರಣ್ಯಾ ಅಂದ ತಕ್ಷಣ ಸಹಜವಾಗಿ ಅವರು ಮೂವಿಯಲ್ಲಿ ನಟಿಸಿದ್ರು ಅಂದಾಗ ಅದು ಮಾಣಿಕ್ಯ ಯಾವುದೋ ಪಟಾಕಿ ಸಿನಿಮಾದಲ್ಲಿ ಸುದೀಪ್ ಅವರೊಂದಿಗೆ ಗಣೇಶ್ ಅವರೊಂದಿಗೆ ನಟಿಸಿದ್ರಲ್ಲ, ಆ ಒಂದು ಪಿಕ್ಚರ್ ಮಾತ್ರ ಎಲ್ರಿಗೂ ನೆನಪಿರುತ್ತೆ. ರಮ್ಯಾ ಅರೆಸ್ಟ್ ಆದ ಕಾಲಕ್ಕೆ ಹೇಗಿದ್ದರಪ್ಪ ಅಂತ ನೋಡಿದ್ರೆ ಹೀಗಿದ್ದರು ನೋಡಿ. ರಮ್ಯಾ ಅವರು ಅರೆಸ್ಟ್ ಆದಾಗ ಹೀಗಿದ್ದರು. ಸುಮಾರು ಈ ಟೈಮಲ್ಲಿ 14 kg ಚಿನ್ನವನ್ನು ಅಕ್ರಮವಾಗಿ ದುಬೈನಿಂದ ಇವರು ಸಾಗಿಸಿದ್ರು ಅಂತ ಆರೋಪ ಹೊತ್ಕೊಂಡು ಕೇಸ್ ಬಿದ್ದಿದ್ದೆಲ್ಲ ಈಗ ಅವ್ರ ಮೇಲೆ. ಸಿಕ್ಕಿಬಿದ್ದಂಥ ಟೈಮಲ್ಲಿ ರಮ್ಯಾ ಅವರು ಈ ಥರ ಇದ್ದರು. ಬಹಳ ಡಿಸ್ಟರ್ಬ್ ಆದಂತೆ ರಮ್ಯಾ ಅವರು ಈ ಒಂದು ಫೋಟೋದಲ್ಲಿ ಕಾಣಿಸ್ತಾರೆ. ಕಣ್ಣು ಕೆಳಗಡೆ ಸ್ವಲ್ಪ ಬಾತುಕೊಂಡಂತೆ ಊದ್ಕೊಂಡಂತೆ ಕೂಡ ಇದೆ ಅವರಿಗೆ. ಅಷ್ಟೊತ್ತಿಗಾಗಲೇ ನಾನು ಸಿಕ್ಕಿಬಿದ್ದಿದ್ದೀನಿ ಎನ್ನುವ ಆಘಾತಕ್ಕೂ ಈ ಥರ ಆಗಿರಬಹುದು. ಆ ರೀತಿ ನಾವು ಇಲ್ಲಿವರೆಗೂ ಬಹುಶಃ ಸಿನಿಮಾ ನೋಡಿದವರು ಇದನ್ನು ನೋಡಿದರೂ ಕೂಡ ಇವರೇ ರಣ್ಯಾ ಅಂತ ಗುರ್ತು ಹಿಡಿಯೋಕ್ಕಾಗಲ್ಲ. ಸಿನಿಮಾ ನೋಡಿದವರು ಇವತ್ತಿಗೆ ಈ ರಣ್ಯಾ ಅವ್ರನ್ನ ನೋಡಿದ್ರೂ ಕೂಡ ಇವರೇ ಆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದು ಅಂತ ಹೇಳಿದ್ರು ಕೂಡ ನೋಡಲಿಕ್ಕೆ ಸಾಧ್ಯವಿಲ್ಲ, ಗುರುತಿಸೋಕ್ಕಾಗಲ್ಲ. ಆ ರೀತಿಯಲ್ಲಿ ರಮ್ಯಾ ಇಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಇದು DRI ಅಧಿಕಾರಿಗಳಿಗೆ ರಣ್ಯಾ ಅವರು ಚಿನ್ನವನ್ನು ಸ್ಮಗ್ಲಿಂಗ್ ಮಾಡಬೇಕಾದ್ರೆ ಅಂತ ಆರೋಪವನ್ನು ಹೊತ್ತುಕೊಂಡು ಸಿಕ್ಕಿಬಿದ್ದಾಗಿನ ಫೋಟೋ.